ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ದಿನದ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೇಮ್ ವರ್ಕ್ಸ್ ಫ್ರೇಮ್ಸ್ ಇದು ಮೆಟೀರಿಯಲ್ಸ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ತರಿಸ್ತೀರಾ? ನಾವು ಆಕ್ಚುಲಿ ಫ್ರೇಮ್ ಮೆಟೀರಿಯಲ್ಸ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಗ್ಲಾಸ್ ಟ್ರೇಡರ್ಸ್. ನಾವು ಅಲ್ಲಿ ಬಂದ್ಬಿಟ್ಟು ನಾವು ಒಂದು ಮಿನಿಮಮ್ ಅಂದ್ರೆ ಒಂದು 30 years ಇಂದ ಅವ್ರ ಹತ್ರ ವ್ಯವಹಾರ ಇದೆ. ನನ್ಗೆ ಅವತ್ತಿಂದ ಇದುವರೆಗೂ ಬ್ಯಾಂಗ್ಳೂರ್ ಗ್ಲಾಸ್ ಟ್ರೇಡರ್ಸ್ ನಲ್ಲಿ ಮಾತ್ರ ಅವ್ರ ತಂದೆ ಇದ್ರು. ತಂದೆ ಆದ್ಮೇಲೆ ಇಬ್ಬರು ಅಣ್ಣ ತಮ್ಮದ್ರು ಮಾಡ್ತಾ ಇದಾರೆ. ಅವರಿಂದ ಬಂದ್ಬಿಟ್ಟು ನಾವು ಬಿಸ್ನೆಸ್ ಅವ್ರ ಹತ್ರ ತಗೋತೀವಿ. ಐಟಮ್ ಒಳ್ಳೆ ಐಟಮ್ಸ್, ಒಳ್ಳೆ ಕ್ವಾಲಿಟಿ ಅವ್ರನ್ನು ಕೊಡ್ತಾರೆ. ಯಾಕಂದ್ರೆ ಅವ್ರು ಕೊಡೋ ಐಟಮ್ ಕ್ವಾಲಿಟಿಗೆ ನಮ್ಗೆ ಕಸ್ಟಮರ್ಸ್ ಜಾಸ್ತಿ ಬರುತ್ತೆ. ಹಂಗೆ ನಿಮಗೆ ಕಸ್ಟಮರ್ಸ್ ಫಿಕ್ಸ್ಡ್ ಕಸ್ಟಮರ್ಸ್ ಇದಾರಾ? ರಿಪೀಟ್ ಕಸ್ಟಮರ್ಸ್ ಇದಾರೆ. ಯಾಕಂದ್ರೆ ನಾವು ಹೆಂಗ್ ಕೆಲಸ ಮಾಡ್ತೀವಿ ಅದು ಮಾಡೋ ರೀತಿನಲ್ಲಿ ಕಸ್ಟಮರ್ಸ್ ಬರೋದು. ನಮ್ಗೆ ಜಾಸ್ತಿ ರಿಪೀಟ್ ಕಸ್ಟಮರ್ಸ್. ಮತ್ತೆ ಆರ್ಡರ್ಸ್ ಬಂದ್ರೆ ಬಲ್ಕ್ ಆರ್ಡರ್ಸ್ ಬರುತ್ತಾ ಅಥವಾ ಸಿಂಗಲ್ ಆರ್ಡರ್ಸ್ ಆತರ ಬರುತ್ತಾ? ಬಲ್ಕ್ ಆರ್ಡರ್ಸ್ ಟೆನ್ಷನ್ ತಕೊಳಲ್ಲ ನಾವು. ಯಾಕಂದ್ರೆ ಮಿನಿಮಮ್ ಯಾಕಂದ್ರೆ ಬಲ್ಕ್ ತಕೊಂಡು ವರ್ಕ್ ಜಾಸ್ತಿ ಮಾಡಿ ತಲೆ ಕೆಡ್ಸ್ಕೊಳೋದ್ ಬದಲ ಅಟ್ಲೀಸ್ಟ್ ಒಂದು 120-30 ಮಿನಿಮಮ್ ನಮ್ಗೆ ಎಷ್ಟು ಕೆಪಾಸಿಟಿ ಇದೆ, ಒಂದು 100, ಒಂದು 200, ಒಂದು 500, 1000 ಮಾಡ್ಬೋದು. ಅದು ನಮ್ಗೆ ನಮ್ ಶಕ್ತಿ ಇದೆ. ಅದಕ್ಕೆ ಜಾಸ್ತಿ ಮಾಡ್ಬೇಕಂದ್ರೆ ಅದು ಟೈಮಿಂಗ್ಸ್ ಕೊಡ್ಬೇಕು. ಹೌದು, ಬಲ್ಕ್ ಆರ್ಡರ್ಸ್ ಜಾಸ್ತಿ ಆದಂಗೆ ಕೆಲಸನೂ ಜಾಸ್ತಿ ಆಗುತ್ತೆ. ಕೆಲಸ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು. ನಾವು ಕೊಡೋದು ಐಟಮ್ನು ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು. ನಾವು ಮಾಡೋದು 1-2 ಫೋಟೋಸ್ ಇಲ್ಲ, ಮಿನಿಮಮ್ ನೋಡಿ ಒಂದು 50 ಫೋಟೋ 100 ಫೋಟೋ ಮಾತ್ರ ಕಸ್ಟಮರ್ ಸ್ಯಾಟಿಸ್ಫೈ ಇರುತ್ತೆ. ಮನೇಲಿ ತಕೊಂಡು ಹೋಗಿ ಲಾಸ್ಟ್ ನಲ್ಲಿ ಏನು ಇದು ಇಲ್ಲಿ ತಕೊಂಡ ಚೆನ್ನಾಗಿಲ್ಲ ಅಂತ ಬಿಸಾಕ್ಬಾರ್ದು. ನಮ್ದು ಮೈಂಡ್ ಐಡಿಯಾ ಹಂಗಿದೆ. ಯಾವ್ದು ಚಿಕ್ಕದ್ ಮಾತ್ರನು ಟೈಮಿಂಗ್ಸ್ ಕೊಡಲ್ಲ. ಮೇನ್ ಕಸ್ಟಮರ್ಸ್ ಪ್ರಾಬ್ಲಮ್ ಅದೇ. ಬಲ್ಕ್ ಕೊಟ್ಬಿಡ್ತಾರೆ, ದುಡ್ಡು ಕೊಟ್ಬಿಡೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಟೈಮಿಂಗ್ಸ್ ಕೊಟ್ರೆ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀವಿ. ಕರೆಕ್ಟ್ ಸರ್, ಒಪ್ಕೊಳ್ತೀನಿ. ಯಾಕಂದ್ರೆ ನೀವ್ ಹೇಳ್ದಂಗೆ ಕ್ವಾಲಿಟಿ ಇಂಪಾರ್ಟೆಂಟ್. ಆಮೇಲೆ ನೀವು ಫ್ರೇಮ್ ವರ್ಕ್ಸ್ ಮಾಡೋದು ಹೆಚ್ಚು ನಾನು ನೋಡ್ತೀನಿ ಎಲ್ಲ ದೇವ್ ಫೋಟೋಸ್ ಫ್ರೇಮ್ ವರ್ಕ್ ಗೆ ಜಾಸ್ತಿ ಇದೆ. ಸೊ ಕಸ್ಟಮರ್ಸ್ ಜನರು ಬಂದು ಆರ್ಡರ್ ಕೊಟ್ಟು ನೀವು ಮಾಡಿ ತಗೊಂಡ್ ಹೋದಾಗ ಅವ್ರ ಮನೇಲಿ ಇಟ್ಕೊಳ್ತಾರೆ. ಸೊ ಡೈಲಿ ಪೂಜೆ ಮಾಡ್ತಾರೆ, ಡೈಲಿ ನೋಡ್ತಿರ್ತಾರೆ. ಆಗ ಅವ್ರಿಗೂ ಒಂದು ಆ ದೇವ್ರ ಮೇಲೆ ಭಕ್ತಿ ಅದೇ ಚೆನ್ನಾಗ್ ಅನ್ಸ್ಬೇಕು ಅವ್ರಿಗೆ. ಓಕೆ, ನಾವು ಒಳ್ಳೆ ಕಡೆಯಿಂದ ಫ್ರೇಮ್ ವರ್ಕ್ ಮಾಡ್ಸ್ಕೊಂಡ್ ಬಂದಿದೀವಿ, ತುಂಬಾ ಚೆನ್ನಾಗಿದೆ. ಆಮೇಲೆ ಕ್ವಾಲಿಟಿ ತುಂಬಾ ವರ್ಷ ಬರುತ್ತಲ್ಲ, ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅವ್ರಿಗೂ ಸಮಾಧಾನ ಆಗ್ಬೇಕು. ಸೊ ಆಗ ಅವರು ಬೇರೆಯವ್ರಿಗೆ ಹೇಳ್ತಾರೆ, ಮತ್ತೆ ಬರ್ತಾರೆ, ಅವಾಗ ರಿಪೀಟ್ ಕಸ್ಟಮರ್ಸ್ ಆಗ್ತಾರೆ. ಇಷ್ಟು ವರ್ಷ ಮಾಡಿದೀರಾ ನೀವು. ಸೊ ನಿಮ್ಮ ಕರಿಯರ್ ಇದ್ರಲ್ಲಿ ಡಿಫ್ರೆಂಟ್ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಸೊ ನಿಮಗೆ ಒಂದು ಮರೆಯಲಾಗದ ಒಂದು ಇನ್ಸಿಡೆಂಟ್, ತುಂಬಾ ಖುಷಿ ಪಟ್ಟಿರೋದು ಇರ್ಬೋದು, ಇಲ್ಲ ಏನಾದ್ರು ಬೇರೆ ತರದ್ದು ನಿಮ್ಗೆ ಹೇಳಿರೋದು ಮಾತಾಡಿರೋದು ಇರ್ಬೋದು. ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ತೀರಾ? ಆಕ್ಚುಲಿ ಇಲ್ಲಿಂದ ತಕೊಂಡೋಗಿರೋದು ನಮ್ ಕಸ್ಟಮರ್ ತುಂಬಾ ಇದಾರೆ. ಎಲ್ಲ ಕಸ್ಟಮರ್ ಖುಷಿಯ ಪಡ್ತಾರೆ. ಬಟ್ ಸ್ವಲ್ಪ ಹೊಸ ಕಸ್ಟಮರ್ಸ್ ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ಆರ್ಡರ್ ಜಾಸ್ತಿ ಇರುವಾಗ ಡಿಲೇ ಆಗ್ಬಿಡುತ್ತೆ. ಆವಾಗ ಅವ್ರಿಗೆ ಮನ್ಸು ಒಂಥರ ಬೇಜಾರಾಗ್ಬಿಡುತ್ತೆ. ಅವಾಗ 1-2 ಮಾತು ಮಾತಾಡ್ತಾರೆ. ಏನ್ ಮಾಡೋದು, ಇವಾಗ ನಾವು ಕೆಲಸ ಮಾಡ್ಬೇಕು, ನಮ್ಗೂ ಸ್ವಲ್ಪ ಟೈಮ್, ಅದೇ ಮೇನ್ ಟೈಮ್ ಇಂಪಾರ್ಟೆಂಟ್. ಅವ್ರು ಒಂದೊಂದ್ ಟೈಮ್ ಮಾತಾಡ್ಬಿಟ್ಟು ಹೋಗಿರ್ತಾರೆ. ನಾವು ಮಾತಾಡಿದೀವಿ, ನಾವೇನ್ ದೊಡ್ಡದಿಲ್ಲ. ಕೋಪ ಬಂದ್ರೆ ರ್ಯಾಶ್ ಆಗುತ್ತೆ. ಅದೆಲ್ಲ ಮನ್ಸಿನಲ್ಲಿ ಇಟ್ಕೊನಲ್ಲ. ಬಿಸ್ನೆಸ್ ಮಾತ್ರ ಚೆನ್ನಾಗಿರಲ್ಲ. ಅವ್ರನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಬಿಸ್ನೆಸ್. ಹೌದು, ಜನಕ್ಕೆ ತಾಳ್ಮೆ ಬೇಕು. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಜಾಸ್ತಿ ಆರ್ಡರ್ಸ್ ಇದ್ರೆ ಲೇಟ್ ಆಗುತ್ತೆ, ಇಲ್ಲಾಂದ್ರೆ ಆನ್ ಟೈಮ್ ಕೊಡ್ತಾರೆ ಅಂತ. ನೀವು ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ? ನೀವು ಏನಾದ್ರು ಆಟ ಆಡ್ತಾ ಇದ್ರ ಮುಂಚೆ? ನಾನು ಆಕ್ಚುಲಿ ಸ್ಪೋರ್ಟ್ಸ್ ಎಲ್ಲ ಇಲ್ಲ. ನನ್ಗೆ ಬಂದ್ಬಿಟ್ಟು ಕರಾಟೆ ಇತ್ತು. ನನ್ ತುಂಬಾ ಇಷ್ಟ ಅದು. ಬಟ್ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಅದ್ನಲ್ಲಿ ಬಿಟ್ಟಿಲ್ಲ. ನಾನು ತುಂಬಾ ಟೈಮು ಕಂಟಿನ್ಯೂಸ್ ಸ್ಟೇಡಿಯಂ ನಾನೇ ಓಡೋಗ್ಬಿಟ್ಟು ಕುತ್ಕೊಂಡು ಅವ್ರು ಮಾಡೋದು ನಾವು ನೋಡ್ಕೊಂಡು. ಬಟ್ ಅದು ಫಿಲ್ ಆಗಿಲ್ಲ ನನ್ಗೆ. ಅದು ನನ್ಗೆ ಮೈಂಡ್ ಬಂದ್ಬಿಟ್ಟು ಹಂಗಿತ್ತು, ಆ ಲೈನ್ ಚೆನ್ನಾಗಿದೆ, ಫ್ಯಾಷನ್ ಚೆನ್ನಾಗಿರುತ್ತೆ ಹಂಗಂತ. ಬಟ್ ದೇವ್ರ ಪ್ಲಾನಿಂಗ್ ಬೇರೆ ಇರುತ್ತೆ. ನನ್ನ ತಕೊಂಡ್ ಬಂದು ಇಲ್ಲಿ ಕರಾಟೆ ಕ್ಲಾಸಸ್ ಸೇರ್ಕೊಳಕ್ ಆಗ್ಲಿಲ್ಲ, ಅವಾಗ ಹೌದೌದು. ಕಂಟಿನ್ಯೂಸ್ ಸ್ಟೇಡಿಯಂ ಸ್ಟಾರ್ ಕರಾಟೆ ಕ್ಲಬ್ ಅಂತ, ಅದ್ನಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದ. ಅಷ್ಟು ತಕೊಂಡೋಗಿ ಅದನ್ನ ಸೇರ್ಸೋರು ಯಾರಿಲ್ಲ. ಅದು ನನ್ಗೆ ತುಂಬಾ ಇಷ್ಟ ಅದು.
ಮಗಳು ಬಂದ್ಬಿಟ್ಟು ಸೆಕೆಂಡ್ BCom ಓದ್ತಾ ಇದ್ದಾಳೆ. ನನ್ನ ಮಗ ಬಂದ್ಬಿಟ್ಟು ಫಸ್ಟ್ ಇಯರ್ PUC ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಬಂದ್ಬಿಟ್ಟು ಇವಾಗ ನಾನು ಏನಂದ್ರೆ ಬಿಸ್ನೆಸ್ ಬೆಸ್ಟ್. ಇನ್ನು ನಮ್ಮ ಮಗಳು ಅದೇ ಹೇಳ್ತಾರೆ, ಒಬ್ಬರು ಕೆಳಗಡೆ ಕೆಲಸ ಮಾಡಿದ್ರೆ ನಮ್ಗೊಂಥರ ಆಗುತ್ತೆ, ನಾವೇ ಓನರ್ ಆಗಿ ಇರ್ಬೇಕು ಅಂತ ಆಸೆ ಪಡ್ತೀನಿ ಡ್ಯಾಡಿ. ನಾನು ಇವಾಗನೇ ನೆಕ್ಸ್ಟ್ ಇಯರ್ ಓದ್ಕೊಂಡು ನಾನು ನಿನ್ ಜೊತೆನಲ್ಲಿ ಬಿಸ್ನೆಸ್ ಮಾಡ್ಕೊತೀನಿ. ಬಿಸ್ನೆಸ್ ನೆಕ್ಸ್ಟ್ ಒಂದ್ ಸ್ಟೆಪ್ ಮೇಲೆ ಹೋಗೋಣ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ್ದೋ ಒಂದು ಟೀಮ್ ವರ್ಕ್ ಮಾಡ್ಬೇಕು. ಇವಾಗ ನಾವು ಆಚೆ ಹೋದ್ರೆ ಹೆಂಗಿರ್ತಾರೆ, ಯಾರು ಹೆಂಗಿರ್ತಾರೆ, ಇವಾಗ ನಮ್ ಫ್ಯಾಮಿಲಿನಲ್ಲೇ ಒಂದ್ ಟೀಮ್ ವರ್ಕ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ. ನಾನು, ನನ್ನ ಮಗ, ನನ್ನ ಮಗಳು, ನನ್ನ ವೈಫ್ ಎಲ್ಲ ಒಂದ್ ಟೀಮ್ ವರ್ಕ್ ಮಾಡಿ ಈ ಬಿಸ್ನೆಸ್ ನೆಕ್ಸ್ಟ್ ಸ್ಟೆಪ್ ಗೆ ತಕೊಂಡ್ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಗ್ರೇಟ್. ಈಗ ನೀವು ಎಲ್ಲ ಕುಟುಂಬ ಫ್ಯಾಮಿಲಿ ಬಿಸ್ನೆಸ್ ಅಂದ್ರೆ ಎಲ್ಲರೂ ಸೇರಿ ಮಾಡ್ಕೊಂಡಾದ್ರೆ ಇನ್ನೂ ಹೆಚ್ಚು ಇಂಪ್ರೂವ್ ಮಾಡ್ಬೋದು, ಪ್ರಾಫಿಟ್ ಮಾಡ್ಬೋದು. ಪ್ಲಸ್ ಬಂದ್ಬಿಟ್ಟು ಒಬ್ಬದ್ದು ಬರ್ಡನ್ ಇರಲ್ಲ. ಇವಾಗ ಏನಾಯ್ತು ಅಂದ್ರೆ ಎಲ್ಲ ಒಬ್ಬರೇ ಮೇಲೆ ಬಿಟ್ರೆ ಅದು ಚೆನ್ನಾಗಿರಲ್ಲ. 4 ಜನ 4 ಕೆಲಸ ಮಾಡಿದ್ರೆ ಇನ್ನ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಈಗ ನೀವು ಇಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಿರ್ತೀರಾ ಅಂದ್ರೆ ತುಂಬಾ ಬ್ಯುಸಿ ಆಗಿರ್ತೀರಾ. ಏನಾದ್ರೂ ಹಾಬೀಸ್ ಇದೆಯಾ, ಏನಾದ್ರು ಹವ್ಯಾಸಗಳಿದೆಯಾ ನಿಮ್ಗೆ? ಏನಾದ್ರು ಸ್ವಲ್ಪ ಟೈಮ್ ಸಿಕ್ಕಿದ್ರೆ, ಸ್ವಲ್ಪ ಬಿಡುವು ಸಿಕ್ಕಿದ್ರೆ? ಟೈಮ್ ಸಿಕ್ಕಿದ್ರೆ ಸ್ವಲ್ಪ ನಾನು ಮೊಬೈಲ್ ನಲ್ಲೇ ಕುತ್ಕೊಂಡು ಫೋಟೋಶಾಪ್ಸ್ ಮಾಡ್ತೀನಿ. ಹೌದಾ? ಆಕ್ಚುಲಿ ಮೊಬೈಲ್ ನಲ್ಲೂ ಕುತ್ಕೊಂಡು ಫೋಟೋಶಾಪ್ ಮಾಡಿ ಇದೆಲ್ಲ ಮಾಡಿ. ಓ ಹೌದಾ? ಓಕೆ, ಗ್ರೇಟ್. ಏನೋ ಫ್ರೀ ಕೊಡೋ ಪ್ಲಸ್ ನಾನು ಸುಮ್ಮನೆ ಕುತ್ಕೊನಲ್ಲ, ನೋಡಿ ಇದಕ್ಕೆ ಬ್ಯಾಕ್ ಗ್ರೌಂಡ್ ಹಾಕೋದು, ಅದಕ್ಕೆ ಏನಾದ್ರು ಒಂದ್ ಮಾಡ್ಬೇಕು, ನೋಡಕ್ಕೆ ಚೆನ್ನಾಗಿರ್ಬೇಕಂತ ನನ್ಗೆ ಇಷ್ಟ. ಅದು ಎಲ್ಲಾನು ತುಂಬಾ ಇದೆ. ಒಂದು 150 ಫೋಟೋಸ್ ಕುತ್ಕೊಂಡು ನಾವೇ ಮಾಡಿದ್ದೀವಿ. ಚೆನ್ನಾಗಿ ನೋಡಕ್ ಚೆನ್ನಾಗಿರ್ಬೇಕು. ಹೌದು, ತುಂಬಾ ಚೆನ್ನಾಗಿದೆ. ನಾನು ನೋಡ್ತೀನಲ್ಲ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೊ ನಾವು ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಹೇಳ್ತೀವಿ, ನಾವು ಬರ್ತಾ ಇರ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಿಮ್ಮ ಶಾಪ್ ಬಗ್ಗೆ ಡೀಟೇಲ್ಸ್ ಮತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಧನ್ಯವಾದಗಳು. ನಿಮ್ಮ ಬಿಸ್ನೆಸ್ ಚೆನ್ನಾಗಾಗ್ಲಿ, ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ನೀವು ಅನ್ಕೊಂಡಿರೋ ತರನೇ ಬೈ ಗಾಡ್ಸ್ ಬ್ಲೆಸ್ಸಿಂಗ್ಸ್ ನೀವು ಎಲ್ಲ ಕನಸುಗಳು ನೆರವೇರ್ಲಿ. ನಿಮ್ಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತೀವಿ. ತುಂಬಾ ಧನ್ಯವಾದಗಳು.